ಸರ್ಕಾರಿ ಜಾಗ ಒತ್ತುವರಿ ಮಾಡಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಒಂದು ಇಡೀ ಕುಟುಂಬವನ್ನ ರೌಡಿಗಳು ಟಾರ್ಗೆಟ್ ಮಾಡಿ ಅವರ ಮೇಲೆ ಹಲ್ಲೆ ಮಾಡಿರುವಂತ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಹಗಲೇ ಮನೆಗೆ ನುಗ್ಗಿ ಪುಡಿ ರೌಡಿಗಳು ದೌರ್ಜನ್ಯ ಎಸಗಿದ್ದಾರೆ. ಇಡೀ ಕುಟುಂಬಕ್ಕೆ ಹಿಗ್ಗಾಮುಗ್ಗ ಥಳಿಸಿದೆ ರೌಡಿಗಳ ಪಟಾಲಂ. ಹುಬ್ಬಳ್ಳಿಯ ಕೌಲ್ಪೇಟಲ್ಲಿ ನಡೆದಿರುವಂತ ಘಟನೆ. ಮೊಹಮ್ಮದ್ ಗೌಸ್ ಎಂಬಾತನ ಗ್ಯಾಂಗ್ ಈ ರೀತಿ ಹಲ್ಲೆ ಮಾಡಿರೋದು. ಮೊಹಮ್ಮದ್ ಶಾಹಿದ್, ತಾಹಿರಾ ಬಾನು ಮತ್ತು ನಜೀರ್ ಎಂಬ ಮೂವರ ಮೇಲೆ ಹಲ್ಲೆಯಾಗಿದೆ. ಮನೆ, ಕಿಟಕಿ, ಗಾಜು ಸಾಮಗ್ರಿಗಳಿಗೂ ಕೂಡ ಈ ಗ್ಯಾಂಗ್ ಹಾನಿ ಮಾಡಿದೆ. ನೋಡ್ತಾ ಇದ್ದೀರಿ ದೃಶ್ಯಗಳನ್ನ. ಮನೆಗೆ ನುಗ್ಗಿ ಮೂವರ ಮೇಲೆ ಹಲ್ಲೆ ಮಾಡಿರೋದು. ಕಾರಣ ಏನು ಅಂತಂದ್ರೆ ಸರ್ಕಾರಿ ಜಮೀನನ್ನ ವಶಪಡಿಸಿಕೊಂಡಿದ್ದಾರೆ, ಆಕ್ರಮಿಸಿದ್ದಾರೆ ಅನ್ನೋದನ್ನ ಆಕ್ಷೇಪಿಸಿದ್ದೇ ಇದಕ್ಕೆ ಕಾರಣ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೂಲ್ವಿ ಫೋನ್ ಸಂಪರ್ಕದಲ್ಲಿ. ಪ್ರಕಾಶ್ ನೂಲ್ವಿ, ದೃಶ್ಯ ಗಮನಿಸ್ತಾ ಇದ್ದೀವಿ. ಅಂದ್ರೆ ಹಲ್ಲೆ ಮಾಡಿದವರು ಯಾರು ಮತ್ತು ಇವರ ಮೇಲೆ ಇಷ್ಟೊಂದು ಗ್ರಜ್ ಇಟ್ಕೊಳ್ಳೋದಕ್ಕೆ ಏನ್ ಕಾರಣ? ರಕ್ಷತ್, ಈ ಪುಡಿ ರೌಡಿಗಳ ಹಾವಳಿ ಇತ್ತೀಚೆಗೆ ಹುಬ್ಳಿ ಧಾರವಾಡದಲ್ಲಿ ಹೆಚ್ಚಾಗ್ತಾ ಇದೆ. ಇದಕ್ಕೆ ಪೊಲೀಸರು ಇಷ್ಟೊಂದು ಭಯ ಹುಟ್ಟಿಸಿದ್ರು ಕೂಡ ಇವ್ರಿಗೆ ಪೊಲೀಸರ ಭಯ ರೀಚ್ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿನೇ ಈ ರೀತಿಯಾಗಿ ಅಟ್ಟಹಾಸವನ್ನ ಮೆರಿತಾ ಇರುವಂತದ್ದು ಕಂಡು ಬರ್ತಾ ಇದೆ. ಇಲ್ಲಿ ಆಗಿದ್ದೇನು ಅಂತಂದ್ರೆ, ಸರ್ಕಾರಿ ರಸ್ತೆಯನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಸಾದಿಕ್ ಅನ್ನುವಂಥವ್ರು. ಈ ಸಾದಿಕ್ ಮೊದಲೇ ಪುಡಿ ರೌಡಿ, ಇದನ್ನ ಜೊತೆ ಕರೋಲಿ ಅನ್ನುವಂಥವನಿದ್ದಾನೆ. ಇದು ಕರೋಲಿ ಗ್ಯಾಂಗ್ ಅಂತಾನೆ ಆ ಭಾಗದಲ್ಲಿ, ಕೌಲ್ಪೇಟೆ ಭಾಗದಲ್ಲಿ ಇವರು ಈ ಕುಖ್ಯಾತಿಯನ್ನ ಗಳಿಸಿರುವಂತದ್ದು. ಈ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡ್ಕೊಂಡಿರ್ತಾರೆ. ಇದಕ್ಕೆ ಮೊಹಮ್ಮದ್ ಶಾಹಿದ್ ಕುಟುಂಬದವರು ಅವರಿಗೆ ಬುದ್ಧಿವಾದ ಹೇಳಕ್ ಹೋಗ್ತಾರೆ. ನೀನು ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿದ್ದಿ, ಇದು ಸರಿಯಲ್ಲ, ಕೂಡಲೇ ಇದನ್ನ ತೆರವು ಮಾಡಬೇಕು ಅಂತ. ಇದು ಖಾಲಿ ನಿವೇಶನವೊಂದಕ್ಕೆ ಅಂಟಿಕೊಂಡಿರುವಂತಹ ಸರ್ಕಾರಿ ಜಾಗ ಇದು. ಈ ಜಾಗವನ್ನೇ ಆತ ಒತ್ತುವರಿ ಮಾಡಿಕೊಂಡು ಬೇಲಿ ಹಾಕಿರ್ತಾನೆ. ಇದಕ್ಕೆ ನಮಗೆ ರಸ್ತೆ ಇಲ್ಲ, ನೀನು ಇಲ್ಲಿ ಸಾರ್ವಜನಿಕರಿಗೆ ತಿರುಗಾಡೋದಕ್ಕೂ ರಸ್ತೆಗೆ ತೊಂದರೆ ಆಗ್ತಾ ಇದೆ, ನೀನು ಕೂಡಲೇ ತೆರವು ಮಾಡಬೇಕು ಅನ್ನುವಂತ ಒಂದು ಮಾತು ಹೇಳ್ತಾರೆ. ಇಷ್ಟಕ್ಕೆ ಮಾತಿಗೆ ಮಾತು ಬೆಳೀತದೆ. ಆ ಮಾತಿಗೆ ಮಾತು ಬೆಳೆದಂತ ಸಂದರ್ಭದಲ್ಲಿ ಈ ಶಾದಿಕ್ ಮತ್ತು ಕರೋಲಿ ಗ್ಯಾಂಗ್ನ ಸುಮಾರು 7-8 ಜನ ಬಂದು ಏಕಾಏಕಿ ಈ ಶಾದಿಕ್ ಕುಟುಂಬದವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಅದರಲ್ಲಿ 3 ಜನ ಗಾಯಗೊಂಡಿದ್ದಾರೆ. ಈತ 7 ಜನರ ವಿರುದ್ಧ ಈ ಮೊಹಮ್ಮದ್ ಶಾಹಿದ್ ಈಗ ದೂರನ್ನ ದಾಖಲಿಸಿರುವಂತದ್ದು. ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರಿಸಿದ್ದಾರೆ. ರಕ್ಷತ್, ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.